ಇವತ್ತಿನ ವಿಮರ್ಶೆ ಇರುವಂತ ಕಾರಿಗೆ ಹೆಚ್ಚಿನ ಪರಿಚಯ ಏನು ಬೇಕಾಗಿಲ್ಲ. 2002ರಲ್ಲಿ ಲಾಂಚ್ ಮಾಡಿದ್ದಾಗಿನಿಂದಲೂ ಅತಿ ಜನಪ್ರಿಯತೆ ಗಳಿಸಿದ ಕಾರ್ ಇದು. ನಮ್ಮ ದೇಶದ ಚಲನಚಿತ್ರಗಳಲ್ಲಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಾಗ್ಲಿ ಈ ಕಾರಿಗೆ ವಿಶೇಷವಾದ ಪಾತ್ರ. ಕಳೆದ 20 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿದೆ ಈ ಕಾರು. ಈಗ ಸ್ಕಾರ್ಪಿಯೋ ಎನ್ ಅನ್ನೋ ಹೊಸ ಅವತಾರದಲ್ಲಿ ನಮ್ಮ ಮುಂದೆ ಮಹೀಂದ್ರಾದವರು ತಂದಿದ್ದಾರೆ. ಸ್ಕಾರ್ಪಿಯೋ ಎನ್, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತು ನಮ್ಮ ಚಾನೆಲ್ ನಲ್ಲಿ. ಸೊ ಹಳೆ ಸ್ಕಾರ್ಪಿಯೋ ಕ್ಲಾಸಿಕ್ ಅಂತ ಕರೆದ್ಬಿಟ್ಟು ಈ ಹೊಸ ಮಾಡೆಲ್ನ ಸ್ಕಾರ್ಪಿಯೋ ಎನ್ ಅಂತ ಕರೆದಿದ್ದಾರೆ. ಸೊ ಇವಾಗ ಸ್ಕಾರ್ಪಿಯೋ ಎನ್ ಏನ್ ಬೇಕಾದ್ರೆ ಕರಿಬಹುದು, ಬಟ್ ಸ್ಕಾರ್ಪಿಯನ್ ಅಂತ ಎಲ್ಲ ಕಡೆ ಕಾಣಿಸುತ್ತೆ ನಿಮಗೆ. ಸೊ ಸ್ಕಾರ್ಪಿಯೋ ಎನ್ ಅಂದ್ರೆ ಇವಾಗ ಸ್ಕಾರ್ಪಿಯೋ ಕಂಪೇರ್ ಮಾಡಿದ್ರೆ ಉದ್ದ ಜಾಸ್ತಿ ಆಗಿದೆ, ಅಗಲನೂ ಜಾಸ್ತಿ ಆಗಿದೆ, ವೀಲ್ ಬೇಸ್ ಜಾಸ್ತಿ ಆಗಿದೆ, ಹೈಟ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅದೇ ದೊಡ್ಡ ರಗ್ಗೆಡ್ SUV ಫೀಲ್ ಅಂತೂ ಖಂಡಿತ ಇದೆ. ಈ ಸ್ಕಾರ್ಪಿಯೋ ಎನ್ ಅಲ್ಲೇ ಒಂದು 30ಕ್ಕಿಂತ ಹೆಚ್ಚು ವೇರಿಯಂಟ್ಸ್ ಇದೆ. ವೇರಿಯಂಟ್ಸ್ ಬಂದ್ರೆ Z2, Z4, Z6, Z8, Z8L ಜೊತೆಗೆ ಮೊನ್ನೆ Z8 ಸೆಲೆಕ್ಟ್ ಅಂತ, ಅಂದ್ರೆ Z6 ಮತ್ತೆ Z8 ಮಧ್ಯ Z8 ಸೆಲೆಕ್ಟ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಆಪ್ಷನ್ಸ್ ತುಂಬಾ ಇದೆ. ಈ ಪರ್ಟಿಕ್ಯುಲರ್ ಕಾರ್ ನಮ್ ಜೊತೆ ಇರೋದು ಇವತ್ತು Z8L ಪೆಟ್ರೋಲ್ ಆಟೋಮ್ಯಾಟಿಕ್ ರಿಯರ್ ವೀಲ್ ಡ್ರೈವ್ ಮಾಡೆಲ್. ಎಂಜಿನ್ ಆಪ್ಷನ್ಸ್ ಬಂದ್ರೆ ಇದ್ರಲ್ಲಿ ಬರೋ ಎಂಜಿನ್ಸ್ ಬೇಸಿಕಲಿ XUV 700 ದಲ್ಲಿ ಬರೋ ಎಂಜಿನ್ಸ್ ಸ್ಲೈಟ್ಲಿ ಡಿಟ್ಯೂನ್ಡ್ ವರ್ಷನ್ಸ್. ಪೆಟ್ರೋಲಲ್ಲಿ 200 PS 2.2 ಲೀಟರ್ ಅಬೌಟ್ 380 ನ್ಯೂಟನ್ ಮೀಟರ್ ಟಾರ್ಕ್ ಇದ್ರ ಎಂಜಿನ್ನು. ಡೀಸೆಲ್ ಎಂಜಿನ್ಗೆ ಬಂದರೆ 2.2 ಲೀಟರ್ ಎಂಜಿನ್ನು. ಲೋವರ್ ವೇರಿಯಂಟ್ಸ್ Z2 ಮತ್ತು Z4 ಅಲ್ಲಿ 132 PS ಅಬೌಟ್ 350 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆಗೆ ಸಿಗುತ್ತೆ. ಹೈಯರ್ ವೇರಿಯಂಟ್ಸ್ ಅಲ್ಲಿ ಸೇಮ್ 2.2 ಲೀಟರ್ ಎಂಜಿನ್ ಬಟ್ 175 PS 400 ನ್ಯೂಟನ್ ಮೀಟರ್ ಟಾರ್ಕ್ ರೇಂಜ್ ಅಲ್ಲಿ ಸಿಗುತ್ತೆ. ಹಳೆ ಸ್ಕಾರ್ಪಿಯೋ ಕ್ಲಾಸಿಕ್ಗೆ ಕಂಪೇರ್ ಮಾಡ್ಕೊಂಡ್ರೆ ಪವರ್ಫುಲ್ ಆಗಿದೆ ಈ ಗಾಡಿ ಖಂಡಿತ. ಟ್ರಾನ್ಸ್ಮಿಷನ್ಗೆ ಬಂದರೆ 6 ಸ್ಪೀಡ್ ಮ್ಯಾನ್ಯುವಲ್ ಇದೆ, 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಇದೆ, ಪೆಟ್ರೋಲ್ ಡೀಸೆಲ್ ಎರಡರಲ್ಲೂ ಆಪ್ಷನ್ಸ್ ಇದೆ. ಬೈ ಡಿಫಾಲ್ಟ್ ರಿಯರ್ ವೀಲ್ ಡ್ರೈವ್ ಬಟ್ ಫೋರ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ. ಇಟ್ಸ್ ಅ ಪ್ರಾಪರ್ 4 ವೀಲ್ ಡ್ರೈವ್, ಆಲ್ ವೀಲ್ ಡ್ರೈವ್ ಅಲ್ಲ, 4x4 ಆಪ್ಷನ್ ಸಿಗುತ್ತೆ. ಒಂದು ಒಳ್ಳೇದು ಅಂದರೆ ನಿಮಗೆ ಹೆಚ್ಚು ಕಮ್ಮಿ Z4 ಇಂದಾನೇ ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗುತ್ತೆ. Z4, Z6, Z8ನಲ್ಲೂ ಸಿಗುತ್ತೆ. ಬರೀ ಟಾಪ್ ಎಂಡಲ್ಲಿ ಇವಾಗ XUV ಎಕ್ಸಾಂಪಲ್ ತಗೊಂಡ್ರೆ ಬರೀ ಟಾಪ್ ಎಂಡ್ ಮಾಡೆಲ್ ಮಾತ್ರ 4x ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗುತ್ತೆ. ಬಟ್ ಇದರಲ್ಲಿ ಇಟ್ಸ್ ಅ ಪ್ರಾಪರ್ SUV ಇರೋದ್ರಿಂದ ನಿಮಗೆ ಲೋವರ್ ಎಂಡ್ ಮಾಡೆಲ್ಸಲ್ಲೂ 4x4 ಆಪ್ಷನ್ ಇದೆ. ಸೊ ಇದು ನಿಜವಾಗ್ಲೂ ಬಿಗ್ ಡ್ಯಾಡಿನ ಇಲ್ವಾ ಅಂತ ಇನ್ನೊಂದು ಸ್ವಲ್ಪ ಓಡಿಸ್ಬಿಟ್ಟು ಹೇಳ್ತೀವಿ. ಹೌದು, ಬಿಗ್ ಡ್ಯಾಡಿ ಅಂತ ಹೇಳಿದ್ರಿ. ಹೌದು, ಇದನ್ನ ಬಿಗ್ ಡ್ಯಾಡಿ ಆಫ್ SUVs ಅಂತಾನೆ ಸ್ಟಾರ್ಟಿಂಗ್ ಮಾಡಿದ್ದು ಮಾರ್ಕೆಟಿಂಗ್ ಮಾಡಕ್ಕೆ. ಇದಕ್ಕಿಂತ ದೊಡ್ಡದು ಅಂದ್ರೆ ನೆಕ್ಸ್ಟ್ ಫಾರ್ಚುನರ್ಗೆ ಹೋಗ್ಬೇಕು. ಸೊ ಈ ಹೆಚ್ಚು ಕಮ್ಮಿ 20 ಲಕ್ಷದಿಂದ 40 ಲಕ್ಷ ಪ್ರೈಸ್ ರೇಂಜಲ್ಲಿ ಇದೊಂದೇ ಪ್ರಾಪರ್ SUV ಇರೋದು. ಕರೆಕ್ಟ್. SUV ಅಂದಮೇಲೆ ಅದ್ರ ಲುಕ್ಸ್ ಅತಿ ಮುಖ್ಯ. ಸೊ ಸಖತ್ತಾಗಿ ರೋಡ್ ಪ್ರೆಸೆನ್ಸ್ ಇರಬೇಕು, ಬಚ್ ಲುಕ್ಸ್ ಇರಬೇಕು. ಆ ರೀತಿನಲ್ಲಿ ಹೊಸ ಸ್ಕಾರ್ಪಿಯೋನ 100 ಔಟ್ ಆಫ್ 100 ಸ್ಕೋರ್ ಮಾಡುತ್ತೆ ಅನ್ಸುತ್ತೆ ಡಿಸೈನ್ ಲ್ಯಾಂಗ್ವೇಜಲ್ಲಿ. ಹಳೆ ಸ್ಕಾರ್ಪಿಯೋ ಕ್ಲಾಸಿಕ್, ಈಗಿನ ಕ್ಲಾಸಿಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದು ಡಿಸೈನ್ ಟೋನ್ ಡೌನ್ ಮಾಡಿದ್ದಾರೆ. ಅದು ಸಿಕ್ಕಾಪಟ್ಟೆ ಅಗ್ರೆಸಿವ್ ಇತ್ತು. ಅಗ್ಲ ಜಾಸ್ತಿ ಇರೋದ್ರಿಂದ ಇದ್ರದ್ದು ಮ್ಯಾಸಿವ್ ರೋಡ್ ಪ್ರೆಸೆನ್ಸ್ ಬಂದಾಗ ಗಾಡಿ ಸ್ಕಾರ್ಪಿಯೋ ಎನ್ ಅಂತಾನೆ ಗೊತ್ತಾಗ್ಬಿಡತ್ತೆ. ಸೊ ಇನ್ ಡಿಸೈನ್ ಎಲಿಮೆಂಟ್ಸ್ ಬಗ್ಗೆ ಇದರಲ್ಲಿ ರೆಗ್ಯುಲರ್ ಮಹೀಂದ್ರಾದವ್ರದ್ದು ಸ್ಲ್ಯಾಂಟ್ ಗ್ರಿಲ್ಸ್ ಇದೆ, 6 ಸ್ಲ್ಯಾಂಟ್ ಗ್ರಿಲ್ಸ್. ವಿಶೇಷತೆ ಅಂದ್ರೆ ಡಬಲ್ ಬ್ಯಾರಲ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಐಬ್ರೋಸ್ ಕೂಡ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಲ್ಲಿ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಲೈಟ್ ಕೊಟ್ಟಿರೋದು. ಪ್ಲಸ್ ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್ ಇದೆ. ಫಾಗ್ ಲ್ಯಾಂಪ್ಸ್ ಇದು ಮತ್ತೆ ಸ್ಕಾರ್ಪಿಯಾನ್ ಇಂದ ಇನ್ಸ್ಪೈರ್ ಆಗಿರೋದು. ಸ್ಕಾರ್ಪಿಯನ್ ಟೈಲ್ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಇಲ್ಲೊಂದು. ಈ 2 ಫಾಗ್ ಲ್ಯಾಂಪ್ ಯೂನಿಟ್ಸ್ ಅಲ್ಲಿ ಸೆನ್ಸರ್ ಕೊಟ್ಟಿದ್ದಾರೆ. ಸೈಡ್ ಪ್ರೊಫೈಲ್ ಬಂದ್ರೆ ಇಟ್ ಈಸ್ ಬೇಸಿಕಲಿ 2 ಬಾಕ್ಸಸ್ ಆನ್ ವೀಲ್ಸ್. ಮುಂದೆ ಒಂದು ಚಿಕ್ಕ ಬಾಕ್ಸ್, ಹಿಂದ್ಗಡೆ ಒಂದು ದೊಡ್ಡ ಬಾಕ್ಸ್. ಹೈಟ್ ಆಬ್ವಿಯಸ್ಲಿ ತುಂಬಾ ಇದೆ. ವೀಲ್ಸ್ ಅಲಾಯ್ ವೀಲ್ಸ್ 18 ಇಂಚ್ ಹೈ ಪ್ರೊಫೈಲ್ ಆ್ಯಂಡ್ ಹೈ ಸೆಕ್ಷನ್ ಅಂದರೆ 255/60 R18 ವೀಲ್ ಸಿಗುತ್ತೆ. ಈ ಸೆಗ್ಮೆಂಟಲ್ಲೇ ಬಿಗ್ಗೆಸ್ಟ್ ಅಂದರೆ ಪ್ರೊಫೈಲ್ ನೋಡಿದ್ರೆ ಅಗಲ ಜಾಸ್ತಿ ಇದೆ ಆ್ಯಂಡ್ ವಿಡ್ ಥಿಕ್ನೆಸ್ ಜಾಸ್ತಿ ಇದೆ. ಸೊ ರೈಡ್ಗೆ
ರಬ್ಬರ್ ಜಾಸ್ತಿ ಇದೆ. ಮಿರರು ಸಾಕಷ್ಟು ಅಗಲವಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಒಳಗಡೆಯಿಂದ. ಬಟ್ ಅದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಆಪ್ಷನ್ ಕೊಟ್ಟಿಲ್ಲ ಟಾಪ್ ಎಂಡ್ ವರ್ಷನ್ ಅಲ್ಲೂ. ಹೈಟ್ ಜಾಸ್ತಿ ಇರೋದ್ರಿಂದ ಹತ್ತಕ್ಕೆ ಫುಟ್ ರೆಸ್ಟ್ ಇದೆ, ಇಟ್ಸ್ ಸ್ಟ್ಯಾಂಡರ್ಡ್ ಅಂಡ್ ಬೇಕೇ ಬೇಕು ಹತ್ತಕ್ಕೆ. ವೀಲ್ ಬೇಸು ಸೆಗ್ಮೆಂಟ್ ಸ್ಟ್ಯಾಂಡರ್ಡ್ ಅನ್ಬೋದು. XUV 700 ಇರುವಷ್ಟೇನೆ 2760 mm. ಹೆಕ್ಟರ್ ಪ್ಲಸ್ ಅಲ್ಲೂ ಸೇಮ್ ಇದೆ. ಸೊ ವೀಲ್ ಬೇಸ್ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 187 mm ಇದೆ. ಆಕ್ಚುಲಿ ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಅದು ಕಡಿಮೆ ಅನ್ಸುತ್ತೆ, ಬೇರೆದೆಲ್ಲ 200+ mm ಬರುತ್ತೆ. ಆದರೆ ಇದು ಲ್ಯಾಡರ್ ಆನ್ ಫ್ರೇಮ್ ಇರೋದ್ರಿಂದ ಕೆಳಗಡೆ ಏನಾದರೂ ಅಕಸ್ಮಾತ್ ಟಚ್ ಆದ್ರೂ ಕೂಡ ಬಾಡಿಗೆ ಏನು ಡ್ಯಾಮೇಜ್ ಆಗಲ್ಲ. ಕೆಳಗಡೆ ಶಾಸಿ ಗಟ್ಟಿಯಾಗಿರುತ್ತೆ. ಒಂದು ಮೇಜರ್ ಎಲಿಮೆಂಟ್ ಎದ್ದು ಕಾಣೋದು ಅಂದ್ರೆ ಈ ಕ್ರೋಮ್ ಸ್ಟ್ರಿಪ್. ಅದು ಹಿಂಗೆ ತಿರುಗಿ ಬಂದು ಇಲ್ಲಿ ಚೇಳಿನ ಬಾಲದ ಥರ ಸ್ಕಾರ್ಪಿಯೋ ಡಿಸೈನ್ಗೆ ಒಂದು ಎಲಿಮೆಂಟ್ ಇದೆ. ಆ್ಯಂಡ್ ಜೊತೆಗೆ ಮೇಲಿರೋ ರೂಫ್ ರೈಲ್ ಫಂಕ್ಷನಲ್ ಇದೆ, ಅದ್ರ ಮೇಲೆ ನೀವು ಲಗೇಜ್ ಕ್ಯಾರಿಯರ್ ಹಾಕೊಂಡು ಕ್ಯಾರಿ ಮಾಡ್ಬೋದು. ಓವರ್ ಆಲ್ ಕಾರ್ ಲುಕ್ಸ್ಗೆ ಆ್ಯಡಪ್ ಆಗುತ್ತೆ. ಹೌದು. ಮುಂದೆಗಡೆ ಡಿಸೈನ್ ಮಾಡಿರೋರೆ ಬೇರೆ, ಹಿಂದೆಗಡೆ ಈ ಕಾರ್ನ ಡಿಸೈನ್ ಮಾಡಿರೋ ಟೀಮೇ ಬೇರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಂದೆ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಹಿಂದೆಗಡೆ ಬಂದಾಗ ಸುಸ್ತಾಗ್ಬಿಡುತ್ತೆ ಅವ್ರಿಗೆ. ತೀರಾ ಸಿಂಪಲ್ ಅಥವಾ ತೀರಾ ಕಾಪಿ ಪೇಸ್ಟ್ ಓದಿರ್ಬೋದು, ಕೆಲವರು ವ್ಯಾಗನಾರ್ದು ಕೂಡ ಅಂತ ಹೇಳ್ತಾರೆ. ಸೊ ಇನ್ನೂ ಚೆನ್ನಾಗಿರ್ಬೋದಿತ್ತು. ಈ ಕಾರ್ಗೆ ಆಕ್ಚುಲಿ ಮ್ಯಾಚ್ ಆಗೋ ಥರ ಡಿಸೈನ್ ಲ್ಯಾಂಗ್ವೇಜ್ ಇರ್ಬೋದಿತ್ತು ಅನ್ಸುತ್ತೆ. ಹಿಂದ್ಗಡೆ ಈ LED ಟೈಲ್ ಲ್ಯಾಂಪ್ಸ್ ಮತ್ತೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಬಿಟ್ಟು ಹೊರತಾಗಿ ಇನ್ನೇನು ಸ್ಪೆಷಲ್ ಆಗಿ ಇಲ್ಲ. ವೇರಿಯಂಟ್ ಹೆಸರಾಗ್ಲಿ ಏನೂ ಹಾಕಿಲ್ಲ ಈ ಸತಿ. ಈಗ ಇದ್ರದ್ದು ಬೂಟ್ ನೋಡೋಣ. ಇದ್ರ ಡೋರ್ ಸೈಡ್ ಓಪನಿಂಗ್ ಸಾಕಷ್ಟು ಅಗ್ಲ ಜಾಗನೇ ಬೇಕು ಇದನ್ನ ತೆಗಿಯೋದಕ್ಕೆ. ಚಿಕ್ಕ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಎಲ್ಲರೂ ನಿಲ್ಸಿ ಸಾಮಾನು ಇಡಬೇಕು. ಹಿಂದೆಗಡೆ ಕಾರ್ ಪಾರ್ಕ್ ಆಗಿದೆ ಅಂದ್ರೆ ಡೋರ್ ತೆಗಿಯೋದ್ ಕಷ್ಟ, ಕಾರ್ನ ಮೂವ್ ಮಾಡ್ಕೊಂಡೇ ಇಡಬೇಕು. ತೆಗ್ದಾದ್ಮೇಲೆ ಒಳಗಡೆ ಜಾಗ ತೀರಾ ಕಮ್ಮಿ. ಹೌದು, ಎಸ್ಪೆಷಲಿ ಹಿಂದ್ಗಡೆ ಲಾಸ್ಟ್ ರೋ ಸೀಟ್ ಓಪನ್ ಆಗಿದೆ ಅಂದ್ರೆ ಏನು ಇಡಕ್ ಜಾಗ ಇಲ್ಲ ಇಲ್ಲಿ. ಚಿಕ್ಕ ಪುಟ್ಟ ಬ್ಯಾಗ್ಸ್, ಲ್ಯಾಪ್ಟಾಪ್ ಬ್ಯಾಗ್ ತರದ್ ಇಟ್ಕೋಬಹುದು ಅಷ್ಟೇ, ಬಿಟ್ರೆ ಸೂಟ್ ಕೇಸ್ ಆಗಲಿ ಅಥವಾ ನಿಮ್ಮ ಕ್ಯಾಬಿನ್ ಬ್ಯಾಗ್ಸ್ ಆಗಲಿ ಹಿಡ್ಸೋದಿಲ್ಲ. ಬಟ್ ಸೀಟ್ ಫೋಲ್ಡ್ ಮಾಡಿದ್ರೆ, ಸೊ ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ, ಇವಾಗ ಸಫಾರಿ ಆಗಲಿ ಅಥವಾ ಇವನ್ XUV 700 ಕಂಪೇರ್ ಮಾಡಿದ್ರೆ ಸ್ಪೇಸ್ ಯುಟಿಲೈಸೇಷನ್ ಅಷ್ಟು ಚೆನ್ನಾಗಿಲ್ಲ. ಜಾಗ ಇದ್ರೂ ಈ ಸೀಟನ್ನೇ ಜಾಸ್ತಿ ಜಾಗ ಆಕ್ಯುಪೈ ಮಾಡ್ಕೊಳುತ್ತೆ. ಹೌದು, ಇಟ್ ಕಮ್ಸ್ ಡೌನ್ ಟು ದ ಶಾಸಿ. ಇವಾಗ ಇದು ಲ್ಯಾಡರ್ ಫ್ರೇಮ್ ಶಾಸಿ ಇರೋದ್ರಿಂದ, ಅದ್ರ ಮೇಲೆ ಬಾಡಿ ಇರೋದ್ರಿಂದ ಸೀಟ್ ಅದ್ರ ಮೇಲೆ ಬಂದು ಕುತ್ಕೋಬೇಕು. ನೀವು XUV ನಲ್ಲಿ ನೋಡಿದ್ರೆ ಸೀಟ್ಸ್ ಕೆಳಗಡೆ, ಬಾಡಿ ಒಳಗಡೆನೆ ಕುತ್ಕೊಳ್ಳುತ್ತೆ. ಸೊ ಫ್ಲಾಟ್ ಫೋಲ್ಡ್ ಆಗ್ಬಿಡುತ್ತೆ. ಅವಾಗ ಯುಟಿಲೈಸೇಷನ್ ನಿಮ್ಗೆ ಸ್ಪೇಸ್ ಚೆನ್ನಾಗಾಗುತ್ತೆ. ಬಟ್ ಇದು ಬಾಡಿ ಫ್ರೇಮ್ ಮೇಲೆ ಸೀಟ್ ಇರೋದ್ರಿಂದ ಅದು ಫೋಲ್ಡ್ ಮಾಡಿದಾಗ ಅದು ಮೇಲ್ಗಡೆನೆ ಕುತ್ಕೊಳ್ಳುತ್ತೆ. ಈ ಚಾಲೆಂಜು ನಮ್ಗೆ ಲ್ಯಾಡ್ರಾನ್ ಫ್ರೇಮ್ ಬೇರೆ ಗಾಡಿಗಳು, ಇನೋವಾ ಕ್ರಿಸ್ಟಾ ಹಾಗೇನೆ ಫಾರ್ಚುನರ್ ಯಾವ ತಗೊಂಡ್ರು ಅದರಲ್ಲಿ ಸೈಡ್ ಫೋಲ್ಡಿಂಗ್ ಇರುತ್ತೆ, ಬೆಡ್ ತರ ಆಗೋದಿಲ್ಲ. ಹೌದು, ಯಾವ್ದನ್ನ ಕರೆಕ್ಟ್. ಅಂದ್ರೆ ಇವಾಗ ಹಳೆ ಸ್ಕಾರ್ಪಿಯೋ ನೋಡಿದ್ರೆ ಸೈಡ್ ಸೀಟ್ಸ್ ಕೊಡ್ತಾ ಇದ್ರು, ಅದು ಸೈಡ್ ಫೋಲ್ಡ್ ಆಗ್ತಾ ಇತ್ತು, ಅವಾಗ ಜಾಸ್ತಿ ಜಾಗ ಸಿಗ್ತಾ ಇತ್ತು. ಇವಾಗ ಏನ್ ಮಾಡಿದ್ದಾರೆ, ಸೈಡ್ ಫೇಸಿಂಗ್ ಸೀಟ್ಸ್ ಆರ್ ನಾಟ್ ಸೇಫ್. ಸೊ ಇವಾಗ ಎನ್ಕ್ಯಾಪ್ ರೇಟಿಂಗ್ ಹೋದಾಗ ಆಟೋಮ್ಯಾಟಿಕಲಿ ಡ್ರಾಪ್ ಆಗ್ಬಿಡುತ್ತೆ. ಅದರಿಂದಾಗಿ ಇವರು ಫ್ರಂಟ್ ಫೇಸಿಂಗ್ ಸೀಟ್ಸ್ ಹಾಕಿದ್ದಾರೆ. ಬಟ್ ಪ್ರಾಕ್ಟಿಕಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಅದು ಯಾಕೆ ಅವರು ಮೊದಲು ಈ ಯೋಚನೆ ಮಾಡಿರಲಿಲ್ಲ, ಸೈಡ್ ಸೀಟ ಯೋಚನೆ ಮಾಡಿದ್ರು ಅನ್ನೋದಕ್ಕೆ ಒಂದು ಕ್ಲೂ ಬಿಟ್ಟಿದ್ದಾರೆ. ಅದು ಈ ಡೋರಲ್ಲಿರೋ ಹ್ಯಾಂಡಲ್ಸ್ ಇದು ಯೂಸ್ ಆಗೋದಿಲ್ಲ. ಯಾರು ಯೂಸ್ ಮಾಡಕ್ಕಾಗತ್ತಿದೆ? ಅದೇ ಸೈಡ್ ಫೇಸಿಂಗ್ ಸೀಟ್ ಇದ್ರೆ ಈ ಡೋರ್ ಯೂಸ್ ಆಗ್ತಿತ್ತು, ಚೆನ್ನಾಗಿರೋ ಹ್ಯಾಂಡಲ್ ಯೂಸ್ ಆಗ್ತಿತ್ತು. ಸ್ಕಾರ್ಪಿಯೋ ಡಿಸೈನ್ ಮಾಡ್ಬೇಕಾದ್ರೆ ಮಹೀಂದ್ರದವರು ಮೋಸ್ಟ್ಲಿ ಫಸ್ಟ್ ಸೈಡ್ ಸೀಟ್ಸ್ ಯೋಚನೆ ಮಾಡಿದ್ದಾರೆ, ಅಥವಾ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದ್ರಲ್ಲಿ ಹೇಗಿತ್ತು ಡಿಸೈನ್ ಹಾಗೆ ತಂದು ಹಾಕಿರ್ಬೇಕಿತ್ತು. ಸ್ಕಾರ್ಪಿಯೋ ಏನು 7 ಜನ ಕೂರುವಂತ ಗಾಡಿ. ಸೊ ಲಾಸ್ಟ್ ಕೊನೆ ಸೀಟ್ ಹೆಂಗಿದೆ ಅಂತ ನೋಡೋಣ, ತೋರಿಸ್ತೀನಿ ನಾನು. ನೀವಾ? ಅದಕ್ಕೆಲ್ಲ ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ಬೇಕು. ಬನ್ನಿ ನೋಡೋಣ. ಇಲ್ಲಿ ಫುಟ್ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಈ ಸೀಟು ಆರಾಮಾಗಿ ಟಂಬಲ್ ಆಗುತ್ತೆ. ಒನ್ ಲೀವರ್, ಸಿಂಗಲ್ ಲೀವರ್ ಟಂಬಲ್ ಇದೆ. ಸೊ ಈಸಿ ಆಗಿದೆ. ಬಟ್ ಆ ಕಡೆ ಸೈಡ್ ಟಂಬಲ್ ಮಾಡೋಕ್ಕಾಗಲ್ಲ, ಯಾವಾಗಲೂ ಈ ಕಡೆಯಿಂದನೇ ಹತ್ಕೋಬೇಕು. ಹೋಗೋಣ ಒಳಗಡೆ. ಕೊನೆ ರೋ ಸೀಟ್ನಲ್ಲಿ ಬಂದು ಕೂತ ತಕ್ಷಣ ಫಸ್ಟ್ ಫೀಲಿಂಗು ಯು ಆರ್ ಅನ್ವೆಲ್ಕಮ್ ಅಂತ. ಯಾಕಂದ್ರೆ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಸೀಟ್ ತುಂಬಾ ಅಗಲ ಕಡಿಮೆ ಇದೆ, ಬ್ಯಾಕ್ ರೆಸ್ಟ್ ಜಾಸ್ತಿ ಹೈಟ್ ಇಲ್ಲ, ಹೆಡ್ ರೂಮ್ ತುಂಬಾ ಕಡಿಮೆ ಇದೆ, ನೀ ರೂಮ್ ಇಲ್ವೇ ಇಲ್ಲ, ಅಂಡರ್ ಥೈ ಸಪೋರ್ಟ್ ಕೂಡ ಇಲ್ಲ. ಸ್ವಲ್ಪ ಹೈಟಲ್ಲಿ ಕೂರ್ತೀವಿ, ವಿಜುವಲಿ ಚೆನ್ನಾಗಿ ಕಾಣುತ್ತೆ. ಕಿಟಕಿಗಳು ಕೂಡ ಸ್ವಲ್ಪ ದೊಡ್ಡ ಇದ್ದಾವೆ, ಬಟ್ ಅಷ್ಟೇ ಹೈಲೈಟ್ಸ್. ಆಮ್ರೆಸ್ಟ್ ಇದೆ, ಏನು ವಾಟರ್ ಬಾಟಲ್ ಹೋಲ್ಡರ್ಸ್ ಏನೂ ಇಲ್ಲ, AC ವೆಂಟ್ಸ್ ಇಲ್ಲ, ಕಂಟ್ರೋಲ್ ಹೋಗಲಿ. ಸೊ ನಾಟ್ ಅ ಕಂಫರ್ಟಬಲ್ ಪ್ಲೇಸ್ ಟು ಬಿ ಇನ್.
ಸೊ ಸೀಟಿಂಗ್ ಪೊಸಿಷನ್ ತುಂಬಾ ನೀಸ್ ಅಪ್ ಇದೆ. ಚಿಕ್ಕ ಮಕ್ಕಳು 10-12 ವರ್ಷದವರೆಗಿನ ಮಕ್ಕಳು ಕುತ್ಕೋಬಹುದು. ಅವರ ಸೇಫ್ಟಿಗೆ ಎರಡು 3-point ಸೀಟ್ ಬೆಲ್ಟ್ಸ್ ಇದೆ. ಸೊ ದಟ್ ಈಸ್ ಗುಡ್. ಗ್ರಾಬ್ ಹ್ಯಾಂಡಲ್ಸ್ ಇದೆ, ಬೇಕಾಗತ್ತೆ ಈ ಗಾಡಿ ಡ್ರೈವ್ ಮಾಡುವಾಗ ಮಾತಾಡೋಣ. ಜೊತೆಗೆ 2 ಲೈಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದರೆ 3rd row ಆಫ್ ಸೀಟ್ಸ್ ಲಾಸ್ಟ್ ಆಪ್ಷನ್ ಯಾರಿಗಾದ್ರೂ. ಸೆಕೆಂಡ್ ರೋಗೆ ಹತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿದೆ. ಫುಟ್ ರೆಸ್ಟ್ ಮೇಲೆ ಕಾಲಿಟ್ಟು ಮೇಲೆ ಹತ್ತಿ ಕುತ್ಕೋಬೋದು. ಇಲ್ಲಿ ನೀ ರೂಮ್ಗೇನು ಕಮ್ಮಿ ಇಲ್ಲ. ಹೆಡ್ ರೂಮ್ ಕೂಡ ಚೆನ್ನಾಗಿದೆ, ಶೋಲ್ಡರ್ ಸ್ಪೇಸ್ ಚೆನ್ನಾಗಿದೆ, ಸೀಟ್ಸ್ ಅಗಲವಾಗಿದೆ. ಸೊ ಅಂಡರ್ ಥೈ ಸಪೋರ್ಟ್ ಸಾಕು. ಫುಟ್ ರೂಮ್ ಕೂಡ ಚೆನ್ನಾಗಿದೆ. ಮುಂದಿನ ಸೀಟ್ ಕೆಳಗಡೆ ಶೂಸ್ ಇಟ್ಕೋಬೋದು ಕಾಲನ್ನ. ಡೋರ್ನಲ್ಲಿ ಒಂದು ವಾಟರ್ ಬಾಟಲ್ ಹೋಲ್ಡರ್ ಇದೆ. ಇಲ್ಲಿ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಈ ಗ್ರ್ಯಾಬ್ ಹ್ಯಾಂಡಲ್ಸ್ ಆಗಲಿ, ಡೋರ್ದು ಹ್ಯಾಂಡಲ್ಸ್ ಆ್ಯಂಡ್ ಈ ವಿಂಡೋ ಬಟನ್ ಎಲ್ಲ ಚೆನ್ನಾಗಿದೆ. ಒಂದು ಮಿಸ್ಸಿಂಗ್ ಅಂದರೆ ಇಷ್ಟು ದೊಡ್ಡ ಗ್ಲಾಸ್ ಏರಿಯಾಗೆ ಸನ್ಶೇಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಗ್ಲಾಸ್ ಪೂರ್ತಿ ಇಳಿಯೋದಿಲ್ಲ, ಒಂದು 2-3 ಇಂಚ್ ಮೇಲೆ ಕುತ್ಕೊಳ್ಳುತ್ತೆ. ಪ್ಯಾಸೆಂಜರ್ ಕಂಫರ್ಟ್ ವೈಸ್ ಇಲ್ಲಿ ಮಧ್ಯದಲ್ಲಿ ಒಂದು ಆರ್ಮ್ರೆಸ್ಟ್ ಇದೆ ವಿತ್ 2 ಕಪ್ ಹೋಲ್ಡರ್ಸ್. AC ವೆಂಟ್ ಜೊತೆ ಕಂಟ್ರೋಲ್ ಕೂಡ ಇದೆ. ಸೊ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಒಂದು USB Type-C ಚಾರ್ಜರ್ ಕೂಡ ಇದೆ. ಸೀಟ್ ಬ್ಯಾಕಲ್ಲಿ ಫೋನ್ ಇಟ್ಕೊಳ್ಳೋಷ್ಟು ಜಾಗ ಇದೆ ಅಷ್ಟೇ. ತುಂಬ ದೊಡ್ಡ ಸ್ಪೇಸ್ ಏನಿಲ್ಲ. ಹಿಂದೆ ಇಬ್ಬರು ಕೂತ್ಕೊಂಡ್ರೆ ಭಾಳ ಕಂಫರ್ಟಬಲ್ ಆಗಿದೆ. 3-point ಸೀಟ್ ಬೆಲ್ಟ್ ಆ್ಯಂಡ್ ಪ್ರಾಪರ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಆದರೆ 3ನೇವರಿದ್ದರೆ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇಲ್ಲ. ಬಟ್ ಆ್ಯಂಡ್ 3-point ಸೀಟ್ ಬೆಲ್ಟ್ ಕೂಡ ಇಲ್ಲ, ಬರೀ ಲ್ಯಾಪ್ ಬೆಲ್ಟ್ ಮಾತ್ರ ಬರುತ್ತೆ. ಬಟ್ ಫುಟ್ ರೂಮ್ ಇಸ್ ಡೀಸೆಂಟ್. ತುಂಬ ದೊಡ್ಡ ಟ್ರಾನ್ಸ್ಮಿಷನ್ ಟನಲ್ ಇಲ್ಲ ಸರ್ಪ್ರೈಸಿಂಗ್ಲಿ. ಸೊ ಕಾಲಿಟ್ಕೊಳ್ಳೋಷ್ಟು ಜಾಗ ಚೆನ್ನಾಗಿದೆ. ಹರೀಶ್, ನೀವು ಬೇಕಾದ್ರೆ ಬಂದು ಹೀರೋನಲ್ಲಿ ಕುತ್ಕೋಬೋದು. ಬೇಕಾಗಿಲ್ಲ, ನಾವು ಮುಂದೆಗಡೆ ಸೀಟಲ್ಲೇ ಕುತ್ಕೊಂತೀವಿ. ಸ್ಕಾರ್ಪಿಯೋ ಒಳಗಡೆ ಟಿಪಿಕಲ್ SUV ಫೀಲಿಂಗ್ ಬರುತ್ತೆ. ಎಸ್ಪೆಷಲಿ ಮಧ್ಯ ಕನ್ಸೋಲ್ ಅಪ್ರೈಟ್ ಸ್ಟ್ಯಾನ್ಸ್ ಇದೆ, ಒಂಥರ ಸ್ಟ್ರೈಟ್ ಆಗಿ ನಿಂತಿದೆ. ಫುಲ್ ಡ್ಯಾಶ್ ಬೋರ್ಡ್ ಕೂಡ, ಈವನ್ ಇಲ್ಲಿ ಕೂಡ ಹೌದು ಫ್ಲಾಟ್ ಕಟ್ ಅದಂಗೆ ಅಲ್ಲಿ ಫ್ಲೋ ತರ ಇಲ್ಲ ಕಾರ್ಸ್ ಅಲ್ಲಿ ಸೆಡಾನ್ಸ್ ಅಲ್ಲಿ ಇದ್ದಂಗೆನೆ. ಬ್ರೌನ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿದೆ. ಇದೆಲ್ಲದನ್ನು ಹಾರ್ಡ್ ಪ್ಲಾಸ್ಟಿಕ್ನೆ ಲೆದರ್ ಲುಕ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಬ್ರೌನ್ ಪಾರ್ಟ್ಸ್ಗೆ. ಸೊ ಈ ಮಧ್ಯ ಕನ್ಸೋಲ್ ಅಲ್ಲಿ 8 ಇಂಚ್ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದು ಸಾಕಷ್ಟು ರೆಸ್ಪಾನ್ಸಿವ್ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಅನ್ಸ್ತು ನನಗೆ. ಬಟ್ ರೆಸ್ಪಾನ್ಸ್ ಸ್ಲೈಟ್ ಲ್ಯಾಗ್ ಇದ್ರಲ್ಲಾಗ್ಲಿ, ಇವನ್ ಡೈವರ್ಸ್ ಡಿಸ್ಪ್ಲೇನಲ್ಲಾಗ್ಲಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಸ್ಕ್ರೀನ್ ಕ್ಲಾರಿಟಿ ಚೆನ್ನಾಗಿದೆ. ಹೌದು. ಅಂಡ್ ಸಾಕಷ್ಟು ಬಟನ್ಸ್ ಇದೆ. ಸೊ SUV ಅಂದಾಗ ಈಗಿನ ಟ್ರೆಂಡ್ ಏನಂದ್ರೆ ಎಲ್ಲಾರು ಸ್ಕ್ರೀನ್ ಅಲ್ಲೇ ಟಚ್ ಸ್ಕ್ರೀನ್ ಕೊಟ್ಬಿಡ್ತಾರೆ. ಬಟ್ ನೀವು ಆಫ್ ರೋಡಿಂಗ್ ಹೋಗ್ತಿದ್ದಾಗ ಸಾಕಷ್ಟು ಫಿಸಿಕಲ್ ಬಟನ್ಸ್ ಇದ್ರೆ ಅದು ಬೆಟರ್ ಅನ್ಸುತ್ತೆ ನಮ್ಗೆ ಡ್ರೈವಿಂಗಿಗೆ. ಸೊ ಆ ರೀತಿಲಿ ನೋಡಿದ್ರೆ ಇದರಲ್ಲಿ ಸಾಕಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಸೇಮ್ ಲೇಔಟ್ XUV 700 ಥಾರ್ ಎಲ್ಲದರಲ್ಲೂ ಫಾಲೋ ಮಾಡಿರೋದು. ಸೇಮ್ ಇದಕ್ಕೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಈ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಡ್ಯುಯಲ್ ಝೋನ್ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಪ್ಯಾಸೆಂಜರ್ ಆ್ಯಂಡ್ ಡ್ರೈವರ್ ಬೇರೆ ಬೇರೆ ಟೆಂಪ್ರೇಚರ್ಸ್ ಸೆಟ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಬಂದರೆ ಇಲ್ಲೊಂದು ಸ್ಲಾಟ್ ಇದೆ ಫೋನ್ ಏನಾದ್ರು ಇಟ್ಕೊಳ್ಳೋವಂಥದ್ದು. ಅದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಏನಿಲ್ಲ. ಜೊತೆಗೆ ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ ಅಷ್ಟೇ. ಪ್ರಾಕ್ಟಿಕಾಲಿಟಿ ವೈಸ್, ಆ್ಯಕ್ಚುಲಿ ಸ್ಪೇಸ್ ವೈಸ್ ತುಂಬ ದೊಡ್ಡ ಗಾಡಿ ಆದ್ರೂ ಜಾಸ್ತಿ ಯುಟಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇವನ್ ಇಲ್ಲಿ ಆರ್ಮ್ರೆಸ್ಟ್ ಕೆಳಗಡೆ ಕೂಡ ತುಂಬಾ ಕಡಿಮೆ ಸ್ಪೇಸ್ ಇದೆ. ಜಸ್ಟ್ ಒಂದು ಮೊಬೈಲ್ ಫೋನ್, ಒಂದು ಪರ್ಸ್ ಇಟ್ಕೋಬಹುದು ಅಷ್ಟೇ, ಬಿಟ್ರೆ ಡೀಪ್ ಆಗಿ ಇಲ್ಲ. ಅಂಡ್ ಇಲ್ಲಿ ಪ್ಯಾಸೆಂಜರ್ ಸೈಡ್ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಈ ಮ್ಯಾನ್ಯುಯಲ್ ಇಟ್ಕೊಳ್ಳೋಷ್ಟು ಜಾಗ ಇದೆ ಅಷ್ಟೇ, ಬಿಟ್ರೆ ಬೇರೆ ವೆರಿ ಲಿಟಲ್ ಸ್ಪೇಸ್. ವರ್ಟಿಕಲ್ AC ವೆಂಟ್ಸ್ ಇದೆ ಈ ಡಿಸ್ಪ್ಲೇ ಪಕ್ಕದಲ್ಲಿ. ಅದ್ರ ಸುತ್ತ ಡಿಸೈನ್ ಎಲಿಮೆಂಟ್ ಚೆನ್ನಾಗಿ ಪ್ರೀಮಿಯಂನೆಸ್ ಕಾಣೋದಕ್ಕೋಸ್ಕರ ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿ ಕಾಣುತ್ತೆ. ದೊಡ್ಡದಾದ ಒಂದು ಮಿಸ್ IRVM ನ ಆಟೋ ಡಿಮ್ಮಿಂಗ್ ಯಾಕೆ ಕೊಡೋದಿಲ್ಲ ಇವರು? ಪ್ರತಿ ಮ್ಯಾನುಫ್ಯಾಕ್ಚರರ್ ಕೊಡ್ತಾರೆ. ಲೋವರ್ ವೇರಿಯಂಟ್ಸ್ ಅಲ್ಲಿ ಕಮ್ಮಿ ಕಾಸ್ಟ್ ಇರೋ ಕಾರ್ಗಳಲ್ಲಿ ಬರುತ್ತೆ. ಹೌದು, ಇವ್ರದ್ರಲ್ಲಿ ಬಿಗ್ ಡ್ಯಾಡಿನಲ್ಲೂ ಇಲ್ಲ, ಯಾವ ಡ್ಯಾಡಿನಲ್ಲೂ ಇಲ್ಲ. ಮಹೀಂದ್ರದವ್ರು 30 ಲಕ್ಷದ ಕಾರಲ್ಲಿ ಈ ತರ ಮ್ಯಾನ್ಯುಯಲ್ IRVM ಇಸ್ ಅ ನೋ. ಹೌದು. ಅಲ್ಲದೆ ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಇದೆ, ಮತ್ತೆ ಸನ್ ರೂಫ್ ಇದೆ.
ಇದು ಪ್ಯಾನರೋಮಿಕ್ ಸನ್ ರೂಫ್ ಅಲ್ಲ, ಏನಂತ ಕರಿಬೇಕು, ಸಿಂಪಲ್ ಸನ್ ರೂಫ್ ಅಂತ ಕರಿಬೇಕು ಅನ್ಸತ್ತೆ ಈಗ. ಸೊ ಸಿಂಪಲ್ ಆದ ಸನ್ ರೂಫ್ ಇದೆ. ಈ ಸೆಂಟರ್ ಸ್ಕ್ರೀನ್ ಬಗ್ಗೆ ಮಾತಾಡೋದಾದ್ರೆ 8-inch ಟಚ್ ಸ್ಕ್ರೀನ್, ಸೇಮ್ ಅಡ್ರನಾಕ್ಸ್ ಸಿಸ್ಟಮ್ XUV 700 ನಲ್ಲಿರೋದು ಇದೇನೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ಗೆ ಈ ಟಾಪ್ ಆಫ್ ದ ಲೈನ್ ಮಾಡೆಲ್ ಅಲ್ಲಿ ಸೋನಿದು 12 ಸ್ಪೀಕರ್ 3D ಸರೌಂಡ್ ಸಿಸ್ಟಮ್ ಅಂತ ಬರುತ್ತೆ. ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಅಲ್ಲಿ ಮಾತ್ರ ಇರೋದು ಇದು ಆಪ್ಷನ್. ಜೊತೆಗೆ ನ್ಯಾವಿಗೇಷನ್ ಇನ್ಬಿಲ್ಟ್ ಇದೆ. ಈ ಮ್ಯಾಪ್ ಮೈ ಇಂಡಿಯಾದು ಮ್ಯಾಪಲ್ಸ್ ಸಾಫ್ಟ್ವೇರ್, ಸೊ ಇಟ್ ವರ್ಕ್ಸ್ ಪ್ರಿಟಿ ವೆಲ್. ಸೊ ಈ ನ್ಯಾವಿಗೇಷನ್ ಡೈರೆಕ್ಷನ್ಸ್ ಎಲ್ಲ ಡ್ರೈವರ್ ಡಿಸ್ಪ್ಲೇನಲ್ಲಿ ಕೂಡ ಕಾಣಿಸುತ್ತೆ. ಸೊ ನೀವು ಡ್ರೈವ್ ಮಾಡ್ತಿರುವಾಗ ಈ ಕಡೆ ನೋಡಬೇಕಾಗಿಲ್ಲ, ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೇ ಕಾಣಿಸುತ್ತೆ. ಸೊ ಡ್ರೈವಿಂಗ್ ಪೊಸಿಷನ್ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಇದು 6-way ಎಲೆಕ್ಟ್ರಾನಿಕಲಿ ಅಸಿಸ್ಟೆಡ್ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ, ಹೈಟ್ ಅಡ್ಜಸ್ಟ್ಮೆಂಟ್, ಲಂಬಾರ್ ಸಪೋರ್ಟ್ ಎಲ್ಲ ಇದೆ. ಸೊ ನೀವು ಎಷ್ಟೇ ಹೈಟ್ ಇದ್ರೂ ಸಹ ಒಳ್ಳೆ ಸೀಟಿಂಗ್ ಪೊಸಿಷನ್ನ ತಂದ್ಕೊಬೋದು ಅಡ್ಜಸ್ಟ್ ಮಾಡಿಕೊಂಡು. ಸೊ ಒಂದ್ಸತಿ ನಿಮ್ಮದು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆದಾಗ ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ದೊಡ್ಡ ಕಾರ್ ಇದು, ಸೊ ಮೇಲ್ಗಡೆನೆ ಕುತ್ಕೊಂತೀವಿ, ಹೈಟಲ್ಲಿ ಕುತ್ಕೊಂತೀವಿ. ಎ ಪಿಲ್ಲರ್ ಸ್ವಲ್ಪ ಅಬ್ಸ್ಟ್ರಕ್ಷನ್ ಇದೆ, ಚೂರು ದೊಡ್ಡ ಇದೆ. ಸೊ ಅದರಿಂದ ಸ್ವಲ್ಪ ರೈಟ್ ಸೈಡ್ಗೆ ಕಾಣೋದು ಒಂಚೂರು ಅಬ್ಸ್ಟ್ರಕ್ಟ್ ಆಗುತ್ತೆ. ಬಟ್ ಹೈಟಲ್ಲಿ ಕೂರೋದ್ರಿಂದ ಅಂಡ್ ದೊಡ್ಡ ಸೈಡ್ ವ್ಯೂ ಮಿರರ್ಸ್ ಇರೋದ್ರಿಂದ ಅದು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತೇನು ಅನ್ಸಲ್ಲ. ಅಂಡ್ ಸ್ಟೇರಿಂಗು ಹೈಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಮಾಡ್ಕೊಬೋದು, ರೀಚ್ಗಿಲ್ಲ. ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಕೀಲೆಸ್ ಈ ಟಾಪ್ ಎಂಡ್ ಮಾಡೆಲ್ನಲ್ಲಿ. ಲೋವರ್ ಮಾಡೆಲ್ಸ್ ಅಲ್ಲಿ ಕೀನೇ ಯೂಸ್ ಮಾಡಬೇಕು. ಮತ್ತೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡ್ರೈವರ್ಸ್ ಡಿಸ್ಪ್ಲೇನಲ್ಲಿ ಇದು ಸೆಮಿ ಡಿಜಿಟಲ್ ಅನಲಾಗ್ ಮೀಟರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಒಂದು ಡಿಜಿಟಲ್ ಯೂನಿಟ್ ಇದೆ. ಸೊ ಬಟ್ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಆಗಿದೆ, ಒಳ್ಳೆ ಕ್ವಾಲಿಟಿದು ಮಾಡಿದ್ದಾರೆ ಇದು ಡಿಸ್ಪ್ಲೇ. ಸೊ ಚೆನ್ನಾಗಿ ಕಾಣುತ್ತೆ, ನಿಮ್ಗೆ ಬೇಕಾದಷ್ಟುಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ನು ಆ ಕ್ಲಸ್ಟರ್ನಲ್ಲಿ ಸಿಕ್ಕತ್ತೆ. ಡೋರ್ನಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ ಇದೆ, ಮತ್ತು ಡೋರ್ ವಿಂಡೋ ಹ್ಯಾಂಡಲ್ ಮಾಡೋದಕ್ಕಿದೆ. ಆ್ಯಂಡ್ ವಾಟರ್ ಬಾಟ್ಲ್ ಇಟ್ಕೊಳೋದಕ್ಕೆ ಜಾಗ ಇದೆ. ಬಟ್ ದೊಡ್ಡ ವಾಟರ್ ಬಾಟ್ಲ್ ಇಡೋಕ್ಕಾಗಲ್ಲ, 2 ಲೀಟ್ರ್ ಆಗಲ್ಲ, 1 ಲೀಟ್ರ್ ಮ್ಯಾಕ್ಸಿಮಮ್ ಅನ್ಸುತ್ತೆ. ಡ್ರೈವರ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳ್ತಾ, ಡ್ರೈವರ್ ಸೀಟು ಸಾಕಷ್ಟು ಅಗಲ ಇದೆ ಕುತ್ಕೊಳೋದಕ್ಕೆ, ಆದರೆ ಥೈ ಸಪೋರ್ಟ್ ಇನ್ನೂ ಚೆನ್ನಾಗಿರ್ಬೋದಿತ್ತು. ಎಸ್ಪೆಷಲಿ ಟಾಲ್ ಡ್ರೈವರ್ಸ್ಗೆ ಇದು ಕಮ್ಮಿ ಅಂತ ಅನ್ಸುತ್ತೆ. ಸೊ ಕಂಫರ್ಟ್ ಲೆವೆಲ್ ಚೂರು ಕಮ್ಮಿ ಆಗುತ್ತೆ. ಆ್ಯಂಡ್ ಅದರ್ವೈಸ್ ಈ ಸೀಟು ಬೆನ್ಗೆ ಚೆನ್ನಾಗಿ ಸಪೋರ್ಟ್ ಇದೆ. ಆಮೇಲೆ ಈ ಸೀಟ್ನಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ಸ್ ಇಲ್ಲ ಈ ಕಾರ್ನಲ್ಲಿ. ಸೊ ನೀವು ಟಾಪ್ ಎಂಡ್ ತಗೊಂಡ್ರು ಕೂಡ ಇಲ್ಲ. ಸೊ ಹೀಟೆಡ್ ಕೂಲ್ಡ್ ಯಾವ ರೀತಿ ಆಪ್ಷನ್ಸ್ ಸಿಕ್ಕೋದಿಲ್ಲ. ಓಕೆ, ಡ್ರೈವ್ ಹೋಗೋಣ ಈಗ. ಖಂಡಿತ. ಹೊರಡ್ತಿದ್ದಾಗೇನೆ ಫಸ್ಟ್ ಗೊತ್ತಾಗೋದು ಈ ಎಂಜಿನ್ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿ. ಪೆಟ್ರೋಲ್ ಎಂಜಿನ್ ಆದರೂ ಸಹ ಇದರಲ್ಲಿ ಟಾರ್ಕ್ ಚೆನ್ನಾಗಿದೆ, ಹಾಗಾಗಿ ಗಾಡಿ ಮುಂದೆ ಹೋಗೋದಕ್ಕೆ ಇಳಿಯತ್ತೆ. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕು ನುಗ್ಸೋದಕ್ಕೆ. ಸ್ಟೇರಿಂಗ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಈ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ತುಂಬ ಸರ್ಪ್ರೈಸಿಂಗ್ಲಿ ತುಂಬ ಇಂಪ್ರೆಸಿವ್ ಆಗಿದೆ ಇದು. ಗೊತ್ತೇ ಆಗ್ತಿಲ್ಲ ಶಿಫ್ಟಿಂಗ್. ಸೊ ಈ ಗಾಡಿ ಲ್ಯಾಡರ್ ಆನ್ ಫ್ರೇಮ್ ಶಾಸಿ ಮೇಲಿರೋ ಅಂಥದ್ದು. ಸೊ ಹಾಗಾಗಿ ಇದ್ರ ಸಸ್ಪೆನ್ಷನ್ ಸೆಟಪ್ಪು, ಶಾಸಿ ಮತ್ತು ಟೈರ್ಸ್ ಕೂಡ ಎಲ್ಲದ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಯಾವ ರೀತಿ ಹೊಂಡದ ಮೇಲೆ ಹೋದರೂ ಸಹ ಇಂಪ್ಯಾಕ್ಟ್ ಅಂತ ಅನ್ಸೋದಿಲ್ಲ. ಹೌದು, ಲ್ಯಾಟ್ರಲ್ ಮೂಮೆಂಟ್ ಜಾಸ್ತಿ ಇದೆ. ಹೌದು, ಎಸ್ಪೆಷಲಿ ನಮ್ಮ ಬೆಂಗಳೂರು ರೋಡ್ಗಳಿಗೆ ನೀವು ಮೇಲೆ ಕೆಳಗೆ ಹೋಗೋದಿಲ್ಲ ಇದು ಹಂಪಲ್ಲಿ, ಬಿಕಾಸ್ ಸಸ್ಪೆನ್ಷನ್ ಇಸ್ ಗುಡ್. ಬಟ್ ಈ ಬಾಡಿ ಆನ್ ಫ್ರೇಮ್ ಇರೋದ್ರಿಂದ ಲ್ಯಾಟ್ರಲ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ, ಸೈಡ್ ವೈಸ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈವನ್ ಹೈವೇನಲ್ಲಿ ಅಥವಾ ನೀವು ಸ್ವಲ್ಪ ಹೈ ಸ್ಪೀಡ್ಸಲ್ಲಿ ಹೋಗುವಾಗ ಕರ್ವ್ಸಲ್ಲಿ ಆ ಫೀಲಿಂಗ್ ಚೆನ್ನಾಗಿ ಜಾಸ್ತಿನೇ ಗೊತ್ತಾಗುತ್ತೆ. ಇದು ಗ್ರಾಬ್ ಹ್ಯಾಂಡಲ್ಸ್ ಎಲ್ಲ ರೋನಲ್ಲೂ ಕೊಟ್ಟಿದ್ದಾರೆ, ಜಾಸ್ತಿನೇ ಕೊಟ್ಟಿದ್ದಾರೆ. ಬಟ್ ಖಂಡಿತ ಯೂಸ್ ಆಗುತ್ತೆ ಅದು ಸೈಡ್ ವೈಸ್ ಮೂವ್ಮೆಂಟ್ ಆದಾಗ. ಇದು ಅಂದರೆ ತುಂಬ ಟಾಲ್ ಗಾಡಿ, ಸೆಂಟರ್ ಆಫ್ ಗ್ರಾವಿಟಿ ಮೇಲಿದೆ. ಸೊ ಎಕ್ಸ್ಪೆಕ್ಟೆಡ್ ಅದು. ನಿಮಗೆ ಹೈ ಸ್ಪೀಡಲ್ಲಿ ನೀವು ಕಾರ್ನರ್ ಕಾರ್ವಿಂಗ್ ಮಾಡೋಕ್ಕಲ್ವೇ ಅಲ್ಲ ಈ ಗಾಡಿ. ಇನ್ನೊಂದು, ಇಷ್ಟು ದೊಡ್ಡ ಗಾಡಿ ಇಷ್ಟೊಂದು ಪವರ್ಫುಲ್ ಇದ್ದಾಗ ಅದಕ್ಕೆ ಅತಿ ಮುಖ್ಯ ಒಳ್ಳೆ ಬ್ರೇಕ್ಸ್. ಸೊ 4 ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ರೇಕ್ ಬೈಟು ಸಹ ತುಂಬ ಚೆನ್ನಾಗಿದೆ.
ಗಾಡಿ ತಕ್ಷಣಕ್ಕೆ ನಿಲ್ಲತ್ತೆ, ಕಂಟ್ರೋಲಿಗೆ ಬರುತ್ತೆ. ಆಕ್ಟಿವ್ ಸೇಫ್ಟಿ ಫೀಚರ್ಸ್ ESP ಆಗಲಿ, ABS, EBD ಆ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಏನಂದರೆ ಸ್ವಲ್ಪ ಹೈಯರ್ ಎಂಡ್ ಮಾಡೆಲ್ಸಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಈವನ್ ಲೋಯರ್ ಎಂಡ್ ಮಾಡೆಲ್ಸಲ್ಲಿ ನಿಮಗೆ ಬರೀ 2 ಏರ್ ಬ್ಯಾಗ್ಸ್ ಬರೋದು, ಬರೀ ಟಾಪ್ ಎಂಡ್ ಮಾಡೆಲಲ್ಲಿ 6 ಏರ್ ಬ್ಯಾಗ್ಸ್ ಆಪ್ಷನ್ ಇದೆ. ADAS ಇವಾಗ ಕಾಮನ್ ಸೇಫ್ಟಿ ಫೀಚರ್ ಆಗ್ತಾ ಇದೆ ಈವನ್ ಲೋವರ್ ಎಂಡ್ ಕಾರ್ಸಲ್ಲಿ ಕೂಡ, ಬಟ್ ಇದರಲ್ಲಿ ADAS ಆಪ್ಷನ್ ಇಲ್ಲ. ಸೊ ಕಾರ್ನ ಒಳಗಡೆ ಎಲ್ಲ ನೋಡಿದ್ದೀವಿ, ಓಡಿಸಿದ್ದೀವಿ. ಸೊ ಈಗ ಕೊನೆಯದಾಗಿ ಇದ್ರದ್ದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತಾ, ಮೇಯ್ನ್ ಈ ಗಾಡಿದು ಲುಕ್ಸ್ ಅಂಡ್ ರೋಡ್ ಪ್ರೆಸೆನ್ಸ್. ಹೌದು. ಸೊ ಅದನ್ನ ಯಾರು ಮಿಸ್ ಮಾಡೋಕ್ಕಾಗಲ್ಲ. ಈ ಪ್ರೈಸ್ ರೇಂಜಲ್ಲಿ ಪ್ರಾಪರ್ SUV ಅಂದರೆ ಇದೊಂದೇ ಇರೋದು, ರೈಟ್? ಇಟ್ಸ್ ದಿ ಓನ್ಲಿ ಆಪ್ಷನ್ ಅಂಡ್ ಇಟ್ಸ್ ಗುಡ್ ಆಪ್ಷನ್. ಹೌದು ಹೌದು. ಸೆಕೆಂಡ್ ಪಾಸಿಟಿವ್ ಅಂದರೆ ಎಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಆ್ಯಂಡ್ ಕಾಂಬಿನೇಷನ್. ಹಾಗೆಯೇ ರೇರ್ ವೀಲ್ ಡ್ರೈವ್ ಮತ್ತು 4 ವೀಲ್ ಡ್ರೈವ್ ಆಪ್ಷನ್ನು ಕೂಡ ಇದೆ. ಪ್ರಾಪರ್ ಆಫ್ ರೋಡಿಂಗ್ ಮಾಡ್ತೀವಿ ಅನ್ನೋರಿಗೆ 4 ವೀಲ್ ಡ್ರೈವ್ ಆಪ್ಷನ್ನು ಇದೆ. ಕರೆಕ್ಟ್. ಮೂರನೇದಾಗಿ ಈಸ್ ಆಫ್ ಡ್ರೈವಿಂಗ್. ಸಿಟಿಯಲ್ಲೂ ಕೂಡ ತುಂಬ ಆರಾಮಾಗಿ ಓಡಿಸ್ಬೋದು. ಲೈಟ್ ಸ್ಟೇರಿಂಗ್ ವೀಲ್ ಇದೆ. ಹಾಗೆಯೇ ತುಂಬಾ ವಿಸಿಬಿಲಿಟಿ ಚೆನ್ನಾಗಿದೆ. ಹೈಟ್ ಪೊಸಿಷನ್ ಅಲ್ಲಿ ಕುತ್ಕೊಂತೀವಿ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. 4ನೇ ಪಾಸಿಟಿವ್ ಬಂದು ಸೇಫ್ಟಿ. ಇದ್ರದ್ದು NCAP ರೇಟಿಂಗ್ಸ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಬಂದಿದೆ. ಸೊ ಅಂಡ್ ಚೈಲ್ಡ್ ಆಕ್ಯುಪೆಂಟ್ಸ್ಗೆ 4 ಸ್ಟಾರ್ ಸೇಫ್ಟಿ ಇದೆ. ಹಾಗಾಗಿ ಸೇಫ್ ಕಾರು, ಫ್ಯಾಮಿಲಿ ಕೂರ್ಸ್ಕೊಂಡು ಹೋಗೋದಕ್ಕೆ ನಂಬಬಹುದು ಈ ಕಾರ್ನ ಸೇಫ್ಟಿ ವೈಸ್. ಆದ್ರೆ ಏನಂದ್ರೆ ಸ್ವಲ್ಪ ಟಾಪ್ ಎಂಡ್ ಮಾಡೆಲ್ ತಗೊಳ್ಳಿ. ಹೌದು, ಎಲ್ಲ ಸೇಫ್ಟಿ ಫೀಚರ್ಸ್ ಪ್ಯಾಕ್ ಆಗಿರೋದು ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಮಾತ್ರ. ಸೊ ಪಾಸಿಟಿವ್ಸ್ ಆಯ್ತು. ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ನೆಗೆಟಿವ್ಸ್ ಅಲ್ಲಿ ಐ ಥಿಂಕ್ ಪವರ್ಫುಲ್ ಎಂಜಿನ್ಸ್ ಅಂತ ಹೇಳಿದ್ವಿ. ಪಾಸಿಟಿವ್ ಅದ್ರದ್ದು ಫ್ಲಿಪ್ ಸೈಡ್ ಮೈಲೇಜ್, ಫ್ಯೂಲ್ ಎಫಿಷಿಯನ್ಸಿ, ರೈಟ್, ತುಂಬಾ ಕಡಿಮೆ ಬರುತ್ತೆ. ಅದ್ರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಎಸ್ಪೆಷಲಿ ಪೆಟ್ರೋಲ್ ಎಲ್ಲ ಆದ್ರೆ ನಿಮ್ಗೆ 7-8 ಇದು ಆಟೋಮ್ಯಾಟಿಕಲಿ ದೊಡ್ಡ ಗಾಡಿ. ಸೊ ಈವನ್ ಡೀಸೆಲ್ ಅಲ್ಲೂ ಬಹಳ ಹೆಚ್ಚು ಮೈಲೇಜ್ ಬರೋದಿಲ್ಲ. 2ನೇ ನೆಗೆಟಿವ್ ಅಂದರೆ ರೈಡ್, ಎಸ್ಪೆಷಲಿ ಆ್ಯಂಡ್ ಬಾಡಿ ರೋಲ್ ಜೊತೆಗೆ, ರೈಟ್, ಅದು 2 ಒಟ್ಟಿಗೆ ಹೋಗುತ್ತೆ. ಈ ಬಾಡಿ ಆನ್ ಫ್ರೇಮ್ ಶಾಸಿ ಇರೋ ಗಾಡಿಗಳದ್ದು ಅದೇ, ಐ ಮೀನ್ ದಟ್ಸ್ ದಿ ಪ್ರಾಬ್ಲಮ್. ನಿಮಗೆ ಆಫ್ ರೋಡ್ ಕೇಪಬಿಲಿಟಿ ಕೊಡುತ್ತೆ, ಬಟ್ ಹೈಟಲ್ಲಿ ಕುತ್ಕೋತೀವಿ. ಇಟ್ಸ್ ಟಾಪ್ ಹೆವಿ ಗಾಡಿ, ಸೊ ಲ್ಯಾಟ್ರಲ್ ಮೂವ್ಮೆಂಟ್ ಜಾಸ್ತಿ. ಈವನ್ ಎಷ್ಟೇ ಕೆಟ್ಟದಾಗಿರ್ಲಿ ರೋಡು, ಗಾಡಿ ಅಂತೂ ಆರಾಮಾಗಿ ಹೋಗುತ್ತೆ, ಬಟ್ ನಾವು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ, ಗಟ್ಟಿ ಹಿಡ್ಕೊಂಡು ಕೂತ್ಕೋಬೇಕು. ಸೊ ಅದು ಎಸ್ಪೆಷಲಿ ಇದೇ ರೇಂಜಲ್ಲಿ ನಿಮಗೆ ಸಫಾರಿ ಆ್ಯಂಡ್ XUV, ಹೆಕ್ಟರ್ ಅವೆಲ್ಲ ಸಿಗೋದ್ರಿಂದ ನಿಮಗೆ ಆಫ್ ರೋಡ್ ಅಬಿಲಿಟಿ ಬೇಕಾಗಿಲ್ಲ ಅಥವಾ ತುಂಬ ಮುಖ್ಯ ಅಲ್ಲ ಅಂದರೆ ಆ ಕಾರ್ಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. 3ನೇ ನೆಗೆಟಿವ್ ಅನ್ಸೋದು ಸ್ಪೇಸ್ ಯುಟಿಲೈಸೇಷನ್. ದೊಡ್ಡ ಕಾರ್ ಇದು, ಆದರೆ ಇದರಲ್ಲಿ ಒಳಗಡೆ ಸ್ಪೇಸ್ನ ಹೇಗೆ ಯುಟಿಲೈಸ್ ಮಾಡಿದ್ದಾರೆ ಅದು ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಉಪಯೋಗಿಸ್ಬೋದಾಗಿತ್ತು. ಅಂದ್ರೆ ಡಿಕ್ಕಿನಲ್ಲಿ ಜಾಗ ಜಾಸ್ತಿ ಇಲ್ಲ, ಮಧ್ಯ ಸೀಟ್ನಲ್ಲೂ ಜಾಗ ಜಾಸ್ತಿ ಇಲ್ಲ, ಮುಂದೆಗಡೆನೂ ಇಲ್ಲ. ಆಮೇಲೆ ಪಾಕೆಟ್ಸ್ ಇರ್ಬೋದು, ಮತ್ತೆ ಹ್ಯಾಂಡ್ ರೆಸ್ಟ್ ಕೆಳಗಡೆ ಇರ್ಬೋದು, ಗ್ಲವ್ ಬಾಕ್ಸ್ ಇರ್ಬೋದು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಗಿಂತ ಚಿಕ್ಕದಾಗೆ ಸಿಗತ್ತೆ. ಹೌದು. ನೆಗೆಟಿವ್ಸ್ ಅಲ್ಲಿ 4ನೇದು ಫೀಚರ್ಸ್. ಎಸ್ಪೆಷಲಿ ನೀವು ಬೇರೆ ಕಾಂಪಿಟೇಷನ್ಗೆ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗೋದಿಲ್ಲ, ADAS ಸಿಗೋದಿಲ್ಲ, ಇಂಟೀರಿಯರ್ ಅಲ್ಲಿ ಈವನ್ IRVM, ಆಟೋಮ್ಯಾಟಿಕ್ IRVM ಸಿಗೋದಿಲ್ಲ, ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಆಗಲಿ ಅಥವಾ ಈವನ್ USB ಸ್ಲಾಟ್ಸ್ ಆಗಲಿ ತುಂಬ ಕಡಿಮೆ. ಥರ್ಡ್ ರೌಂಡ್ ಅವ್ರನ್ನಂತೂ ಪೂರ್ತಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರ ಫೀಚರ್ಸಲ್ಲಿ ಸುಮಾರು ಮಿಸ್ ಔಟ್ ಆಗಿದೆ. ಓಕೆ, ಕೊನೆಯದಾಗಿ ಸಮರೈಸ್ ಮಾಡ್ತಾ, ಯಾರಿಗೆ ಈ ಗಾಡಿ? ನೀವು ಯಾವ್ದಾದ್ರು ಹಳ್ಳಿಲಿದ್ದು ಅಥವಾ ಗುಡ್ಡ ಬೆಟ್ಟ ಇರೋ ಜಾಗದಲ್ಲಿದ್ದು, ರಸ್ತೆ ಇಲ್ಲದೇ ಇರೋ ಕಡೆ ಇದ್ದು ನಮಗೆ 4x4 ಆಪ್ಷನ್ ಬೇಕು, ಅಥವಾ ಜಸ್ಟ್ ನಾರ್ಮಲಿ ಉಪಯೋಗಿಸೋಕ್ಕೇ ಒಳ್ಳೆ ರೋಡ್ಗಳಿಲ್ಲ ನಮ್ಮಲ್ಲಿ, ರೇರ್ ವೀಲ್ ಡ್ರೈವ್ ಇಸ್ ಮೋರ್ ಯೂಸ್ಫುಲ್ ಅಂಥವ್ರಿಗೆ ಈ ಗಾಡಿ, ಎಸ್ಪೆಷಲಿ ಈ 25-30 ಲಕ್ಷದ ರೇಂಜಲ್ಲಿ ಒಳ್ಳೆ ಆಪ್ಷನ್ ಕೊಡುವಂಥದ್ದು ಈ ಗಾಡಿನೇ. ನಾವು ಸಿಟಿಲೇ ಇರೋರು ಅಥವಾ ಒಳ್ಳೆ ರೋಡ್ಸ್ ಇದೆ ನಮಗೆ, ಒಳ್ಳೇದು ಬಿಡಿ ರೋಡ್ಸ್ ಇದೆ ನಮಗೆ ಅನ್ನೋ ಥರದವರಾದರೆ, ಅಥವಾ ಹೈವೇನಲ್ಲಿ ಜಾಸ್ತಿ ಓಡಿಸ್ತೀವಿ ಅನ್ನೋರಿಗೆ XUV, ಸಫಾರಿ ಅಥವಾ ಹೆಕ್ಟರ್ ಅಂತ ಗಾಡಿಗಳು ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ, ಫ್ಯಾಮಿಲಿಗೆ ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ. ಥರ್ಡ್ ಕ್ಯಾಟಗರಿ ಅಂದರೆ ನಮಗೆ ಹೊರಗಡೆಯಿಂದ ಲುಕ್ಸ್ ತುಂಬ ಮುಖ್ಯ. ರಗ್ಗೆಡ್ ಲುಕ್ ಕೊಡಬೇಕು, ಸ್ವಲ್ಪ ನಮಗೆ ಹೈಟಲ್ಲಿ ಕುತ್ಕೊಂಡು ಓಡಿಸ್ಬೇಕು,
ಅಂಥವ್ರಿಗೂ ಈ ಗಾಡಿ ತುಂಬ ಇಷ್ಟ ಆಗುತ್ತೆ. ಇವಾಗ ನೀವು ಈ ಗಾಡಿ ತಗೊಳ್ಳೋ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದು 2-3 ತಿಂಗಳು ಕಾಯಿರಿ ಅಂತ ಹೇಳ್ತೀನಿ. ಯಾಕಂದರೆ ಮಹೀಂದ್ರಾದವ್ರದ್ದೇನೆ ಥಾರ್ ಅರ್ಮಾಡ ಬರ್ತಾ ಇದೆ. ಇದಕ್ಕಿಂತ ಹೆಚ್ಚು ರೋಡ್ ಪ್ರೆಸೆನ್ಸ್, SUV ಲುಕ್ ಅದೆಲ್ಲ ಅರ್ಮಾಡದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಹೆಚ್ಚು ಕಮ್ಮಿ ಸೇಮ್ ಪ್ರೈಸ್ ರೇಂಜಲ್ಲೂ ಬರ್ಬೋದು. ಫೀಚರ್ಸ್ ಎಲ್ಲ ನೋಡೋಣ ಹೇಗೆ ಬರುತ್ತೆ ಏನಾಗುತ್ತೆ ಅಂತ. ಬಟ್ ನಿಮಗೆ ಪ್ರಾಪರ್ SUV ವಿತ್ ಈ ಫೀಚರ್ಸ್ ಬೇಕು ಅಂದರೆ ಗುಡ್ ಆಪ್ಷನ್, ಬಟ್ ವೆಯ್ಟ್ ಫಾರ್ ಅರ್ಮಾಡ. ಸೊ ಈ ಸ್ಕಾರ್ಪಿಯೋ ಏನು ವಿಮರ್ಶೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ತಡವಾಗಿ ಬಂದಿದೆ ನಮ್ಮ ಚಾನಲ್ನಲ್ಲಿ ವಿಮರ್ಶೆ, ಆದರೂ ಸಹ ಪೂರ್ತಿಯಾಗಿ ಇದ್ರ ಬಗ್ಗೆ ವಿಮರ್ಶೆ ಮಾಡಿದ್ದೀವಿ ನಾವು. ಹಾಗಾಗಿ ನೀವು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನ. ಹಾಗೇನೆ ಸೇಫ್ ಆಗಿ ಡ್ರೈವ್ ಮಾಡಿ. ನಮಸ್ಕಾರ.